ಅವ್ಯವಸ್ಥೆ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ವಿದ್ಯಾರ್ಥಿಗಳು. ಊಟವನ್ನು ಮಾಡದೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಮಕ್ಕಳ ಪ್ರತಿಭಟನೆಗೆ ಪೋಷಕರಿಂದಲೂ ಕೂಡ ಸಾಥ್ ಸಿಕ್ಕಿದೆ. ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ಈ ಪ್ರತಿಭಟನೆ ನಡೆದಿದೆ. ನೋಡಿ, ಸರ್ಕಾರದ ಅನುದಾನ ಇದೆಲ್ಲದೂ ಹೋಗೋದು ಅಂದರೆ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೋ ಅಂಥವ್ರಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ವಿತ್ ಅವ್ರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುವಂಥ ಒಂದು ಯೋಜನೆ. ವಾಜಪೇಯಿ ವಸತಿ ಶಾಲೆ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ. 580 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. 6ನೇ ತರಗತಿಯಿಂದ ಸೆಕೆಂಡ್ PU ವರೆಗೂ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ. ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಚಾರ್ಟ್ ಪ್ರಕಾರ ಊಟ ನೀಡ್ತಾ ಇಲ್ಲ, ಹಳಸಿದ ಅನ್ನ ಕೊಡ್ತಾ ಇದ್ದಾರೆ. ಇದು ವಿದ್ಯಾರ್ಥಿಗಳ ಆರೋಪ. ಪ್ರಾಂಶುಪಾಲೆ ವಸಂತ ಕುಮಾರಿ, ವಾರ್ಡನ್ ಮಹದೇವಪ್ಪ, ಅತಿಥಿ ಶಿಕ್ಷಕ ಗುರುಸ್ವಾಮಿ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ. ನೋಡಿ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ ಒಂದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಬಹಳ ವರ್ಷಗಳಿಂದಿದೆ. ಈಗ ಅಲ್ಲಿ ಸರಿಯಾಗಿ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ಹಳಸಿದನ ಕೊಡ್ತಾ ಇದ್ದಾರಂತೆ ವಾರ್ಡನ್ನು. ಹಾಗಾಗಿನೇ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿನ ಅವ್ಯವಸ್ಥೆ ಏನಿದೆ, ಆ ವಿದ್ಯಾರ್ಥಿಗಳಿಗೆ ಆಗುವಂತಹ ಅನ್ಯಾಯ ಏನಿದೆ ಅದನ್ನು ತಡಿಬೇಕು, ಕೂಡಲೇ ಭೇಟಿಯನ್ನು ಕೊಡಬೇಕು ಮೇಲಾಧಿಕಾರಿಗಳು. ಯಾಕೆಂದರೆ ಎಲ್ಲ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಲ್ಲಿ ಯಾರೂ ಇದ್ದಂಥವರಲ್ಲ, ಅಥವಾ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡವರ ಅಧಿಕಾರಿಗಳ ಮಕ್ಕಳು ಯಾರೂ ಅಲ್ಲ. ಹಾಗಾಗಿನೇ ಅಲ್ಲಿ ಬಂದು ಆ ವಾರ್ಡನ್ ಏನಿದ್ದಾರೆ, ವಾರ್ಡನ್ ಆತನನ್ನು ಅಮಾನತು ಮಾಡಬೇಕು ಮಹದೇವಪ್ಪ. ಆಮೇಲೆ ಪ್ರಾಂಶುಪಾಲೆ ವಸಂತ ಕುಮಾರಿ, ನೋಡಿ ಇವರು ಏನಿದ್ದಾರೆ ಗೊತ್ತಿಲ್ಲ ನಮಗೆ, ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಇವ್ರು ನುಂಗ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಮಕ್ಕಳಿಗೆ ಮಾತ್ರ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಇವ್ರ ಮಕ್ಕಳು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಐಷಾರಾಮಿಯಾಗಿ ಓದ್ತಾ ಇದ್ದಾರೆ. ಆದರೆ ಕಂಡೋರ ಮಕ್ಕಳು ಅನ್ನುವಂಥ ಕಾರಣಕ್ಕೋಸ್ಕರ ಹಳಸಿದ ಅನ್ನ, ಅರೆಬೆರೆ ಬೆಂದಿದ್ದು ಊಟವನ್ನು ಹಾಕ್ತಾ ಇದ್ದಾರಂತೆ. ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಮಕ್ಕಳಿಗೆ. ಪೋಷಕರು ಕೂಡ ಬಂದು ಅವರ ಹೋರಾಟಕ್ಕೆ ಸಾಥನ್ನು ಕೊಡ್ತಾ ಇದ್ದಾರೆ. ನೋಡಿ ಎಂಥ ವ್ಯವಸ್ಥೆ ಇದೆ ಅಲ್ಲಿ. ತಗಡೂರು ಗ್ರಾಮ 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಶಾಲೆಯಲ್ಲಿ ಕೊಡ್ತಿದ್ದಾರೆ. ಆದರೆ ಹಾಸ್ಟೆಲಲ್ಲಿ ಅವ್ರಿಗೆ ಬೇಕಾದಂತಹ ಸೌಕರ್ಯಗಳು ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಬೇರೆ ಬೇರೆ ಕಡೆಗಳಿಂದ ಎಲ್ಲಿಂದಲೂ ಬಂದು ಅಲ್ಲಿ ಬಂದು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನೋಡಿದ್ರೆ ವಾರ್ಡನ್ನು ಮತ್ತು ಪ್ರಿನ್ಸಿಪಾಲ್ ನೋಡ್ತಾ ಇದ್ದೀವಿ. ಅಕ್ಕಿ ನೋಡಿ, ಅಕ್ಕಿಯಲ್ಲಿ ಎಲ್ಲ ಬೂಸ್ಟ್ ಬಂದು ಹೋಗಿದೆ. ಅದು ಎಷ್ಟು ವರ್ಷದ ಅಕ್ಕಿ ಸಂಗ್ರಹ ಮಾಡಿದಾರೋ ಗೊತ್ತಿಲ್ಲ, ಅಥವಾ ಕಳಪೆ ಗುಣಮಟ್ಟದ್ದು ಎಲ್ಲಿ ಕಾಳಸಂತೆಯಲ್ಲಿ ಮಾರಿ ಇವ್ರ ಜೇಬನ್ನು ತುಂಬಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ನೋಡಿ, ಈ ಥರದ ಅಕ್ಕಿ ಬರೀ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಆಮೇಲೆ ಅಲ್ಲಿ ಮೆನು ಕಾರ್ಡ್ ಏನಿರುತ್ತಲ್ವ, ಆ ಚಾರ್ಟ್ ಏನಿರುತ್ತೆ ಅದ್ರ ಪ್ರಕಾರ ಊಟನೇ ಕೊಡ್ತಲ್ಲ ಇವರು. ಅಲ್ಲೇ ಒಂದಿರುತ್ತೆ, ಅಲ್ಲೇನೋ ಒಂದು ಸ್ವೀಟ್ ಕೊಡಬೇಕಪ್ಪ ವಾರಕ್ಕೊಂದಿನ, ಅಥವಾ ಮೊಟ್ಟೆ ಕೊಡಬೇಕು ಅಂತ ಹೇಳಿದ್ರೆ ಕೊಡೋದೇ ಇಲ್ಲ ಇವರು. ಚಪಾತಿ ಅಂತಿದೆ, ಚಪಾತಿ ಕೊಡಲ್ಲ. ಹಾಗಾಗಿನೇ ಕೂಡಲೇ ಈ ಪ್ರಾಂಶುಪಾಲರು ಏನಿದ್ದಾರೆ, ಪ್ರಾಂಶುಪಾಲೆ ವಸಂತ ಕುಮಾರಿ ಅವರನ್ನು ಅಮಾನತು ಮಾಡಬೇಕು. ಜೊತೆಗೆ ಅಲ್ಲಿ ವಾರ್ಡನ್ ಮಹದೇವಪ್ಪ ಆತನನ್ನು ಕೂಡ ಅಮಾನತು ಮಾಡಬೇಕು. ಅವ್ರ ಮಕ್ಕಳಾಗಿದ್ದರೆ ಹೀಗೆ ಮಾಡ್ತಿದ್ದ ಅವನು ವಾರ್ಡನ್ನು. ಹಾಗಾಗಿ ಪೋಷಕರು ರೊಚ್ಚಿಗಳಕ್ಕಿಂತ ಮುಂಚೆನೇ ಇದೆಲ್ಲವನ್ನು ಕೂಡ ಸರಿಪಡಿಸ್ಬೇಕು. ಹುಳಗಳವ ಅಲ್ಲಿ ಸ್ಟೋರ್ ರೂಮ್ಲಿ ಪೂರಿಗಳು ಕೊಡ್ತಾರ, ಬರೀ ಎಣ್ಣೆ ಜಿಡ್ಡು. ಆಮೇಲೆ ಹಾಸ್ಟ್ಲಿಂದ ಒಂದು ಫ್ಯಾನ್ ಓಡಲ್ಲ ಸರ್.
ಒಂದು ಫ್ಯಾನ್ಲಿ ಸ್ವಿಚ್ಗಳೇ ಇಲ್ಲ ಸರ್, ಒಂದಲ್ಲಿ ಅಮುಕ್ಬಿಟ್ಟು ಒಂದು ಫ್ಯಾನ್ ಬಳಸ್ಬಿಡಿ, ಬರೀ ಲೈಟ್ಗಳು ಮಾತ್ರ ಡೈರೆಕ್ಟ್ ಬಟ್ಟೆ ಹಾಕ್ಸ್ಬಿಟ್ರೆ ಹಾಸ್ಟ್ಲಿಂದ ಒಂದು ಹಾಸ್ಟ್ಲಿಂದ ನಡೆಯಕ್ಕೆ ಆಗಲ್ಲ ಸರ್. ಫುಲ್ ಡ್ರೈನೇಜ್ ಇದು ವೇಸ್ಟ್ ಎಲ್ಲ ಲೀಕ್ ಐತೆ ಸರ್. ಬಟ್ಟ ಬಿದ್ರ ಬರೀ ಅದ್ರ ಮೇಲೆ ಸರ್ ಬೀಳೋದು, ಹೆಂಗೆ ಎತ್ಕೊಳಕ್ ಹೋಗಕ್ಕೆ ಆಗಲ್ಲ ಸರ್. ಬರೀ ಡ್ರೈನೇಜ್ ವೇಸ್ಟ್ಗಳು ಸರ್. ಬಾತ್ರೂಮ್ಗಳು ಬರೀ ಎಲ್ಲ ಸ್ಟೋರ್ ಆಗ್ಬಿಟ್ಟವೆ ಸರ್, ಫುಲ್ ತುಂಬ್ಕೊಂಡು ಸುರಿತವೆ ಸರ್, ಆಚೆ ಬರ್ತವೆ ಸರ್. ಸ್ನಾನನೇ ಮಾಡಕ್ಕಾಗಲ್ಲ, ವಾಸನೆ ಸರ್. ಆಮೇಲೆ ಸ್ವಿಚ್ಗಳಿಲ್ಲ ಸರ್. ಆಮೇಲೆ ಡೀಪ್ ಫ್ಯಾನ್ ಮಾಡಕ್ ಹೋಯ್ತಾರೆ, ಕರೆಂಟ್ 3 ಜನ ಕರೆಂಟ್ ಹೊಡ್ಸ್ಕೊಂಡಿದ್ದಾರೆ ಸರ್. ಆಮೇಲೆ ಫ್ಯಾನ್ಗಳು ಬರಲ್ಲ ಸರ್. ಫುಲ್ ಲೋಯ್ತು ಅಂದ್ರೆ ಫುಲ್ ನೀರು ಚೋಡಿಸುತ್ತೆ ಬಾತ್ರೂಮ್ ಎಲ್ಲ ಸರ್. ಆಮೇಲೆ ರಾತ್ರಿ ಕಳ್ಸ್ಕೊಂಡಿರ ಅನ್ನೋ ಕೊಡ್ತಾರೆ ಸರ್. ಆಮೇಲೆ ಗುಡ್ಸೆ ಮಿಸರ್ ಅಂತಾರೆ ಸರ್, ಫುಲ್ ಡಬಲ್ ಮೀನಿಂಗ್ ಸರ್. ಆಮೇಲೆ ಹಂಗೆ ಬೋಯೋದು ಸರ್. ಆಮೇಲೆ ತಂಡ ಎಲ್ಲ ಬೋಯೋದು. ಆಮೇಲೆ ಯಾವ ಮೋದಿ ಬರೋಣ ಅಂತ ಏನು ಕಿತ್ಕೊಳಕಲ್ಲ ಹಂಗೆ ಸರ್. ಲಂಚ ಕೊಟ್ಟು ತಿಂಗಳು 20,000 ರೂಪಾಯಿ ಕೊಡ್ತೀನಿ ಅಂತ ಎಲ್ಲ ಸರ್ ಮಾತಾಡ್ತಿದ್ರು ಸರ್. ಸರ್ ಅದಕ್ಕೆ ನಮ್ಗೆ ವಾರ್ಡನ್ ಸರಿ ಹೇಳ್ತೀರಿ ಸರ್. ಸರ್ ಅವತ್ತು ಹುಡುಗಿರ್ದಲ್ಲ ಹಿಂಗೆಲ್ಲ ಮುಡ್ತಾರೆ ಸರ್. ಆಮೇಲೆ ಅವ್ರಿಗೆ ಅಂತಾರೆ ಸರ್. ಆಮೇಲೆ ಅಂತೀರಿ ಸರ್. ಸರ್ ಆಮೇಲೆ ಅಲ್ಲಿ ಸರ್ ನಾವು 4 ಜನ 9 ಸಾವಿರ ಊಟ ಚೆನ್ನಾಗಿಲ್ಲ ಅಂತ ಕೇಳಕ್ ಹೋಗಿಲ್ಲ ಸರ್. ಆಗ ನೀವು ಏನಾರ ಊಟ ಚೆನ್ನಾಗಿರೋ ಓರ ಮಾಡಿಸ್ತೀನಿ ಟಾರ್ಗೆಟ್ ಮಾಡ್ಕೊಂಡು ರೂಮ್ ನಾವು ಲೀಟರ್ ಆಗಿದ್ದೀವಿ ಸರ್ 4 ಜನ. ಅವ್ರಿಗೆ ರೂಮಲ್ಲಿ ಲೈಟ್ ಇರಲಿಲ್ಲ ಸರ್. ಲೈಟ್ ಹಾಕಿ ಅದಕ್ಕೆ ಲೈಟ್ ಸರ್. ಇನ್ನೊಬ್ಬ ಸರ್ ತಿರ್ಗಾ ನಾಳೆ ಸರ್ ಸೊಳ್ಳೆ ಪರ್ದ ಕೊಟ್ಟಾಗ ನಂಗೆ ಕೊಡ್ರು ಸರ್. ನೀವು ಏನು ನಮ್ಮ 4 ಜನ ಇದ್ದಾರೆ, ನೀವೇನು ಅರ್ಧ ಇದೈತಾರ ನೀವೇ ಕಟ್ಕೊಡ್ಬೇಕು, ಅದೇ ಕಟ್ಕೊಡ್ಬೇಕು ಅಂತ ಹೇಳು ಸರ್.